ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ದಾಂಡೇಲಿ ಭಾಯ್. ಇವತ್ತು ನಾನು ಬಂದಿದ್ದೀನಿ ಕರ್ನಾಟಕದ ಅತ್ಯಂತ ಪವರ್ಫುಲ್ ದೇವಿ ರೇಣುಕಾ ಯಲ್ಲಮ್ಮ ದೇವಿ. ಈ ಗುಡಿಯು ಸೌದತ್ತಿಯಲ್ಲಿದೆ. ಬನ್ನಿ ಫ್ರೆಂಡ್ಸ್, ಈಗ ಪೂರ್ತಿ ನಾನು ನಿಮಗೆ ಸೌದತ್ತಿಯ ಯಲ್ಲಮ್ಮ ಗುಡ್ಡ, ದೇವಿ ಗುಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಈ ಗುಡಿಯು ರೇಣುಕಾ ದೇವಿಯ ಶಕ್ತಿ ಮತ್ತು ಇತಿಹಾಸಕ್ಕೆ ತುಂಬ ಫೇಮಸ್ ಇದೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಬರ್ತಾರೆ, ಭಕ್ತಾದಿಗಳು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಬಿಟ್ಟು ಇತರೆ ರಾಜ್ಯದಿಂದನೂ ತುಂಬ ಜನ ಬರ್ತಾರೆ ಇಲ್ಲಿ. ಗೆಳೆಯರೇ, ಇಲ್ಲಿ 100 ರೂಪೀಸ್ ಕೊಟ್ಟರೆ ಡೈರೆಕ್ಟ್ ಎಂಟ್ರಿ ಇದೆ. ಡೈರೆಕ್ಟ್ ಎಂಟ್ರಿ ಅಂದರೂ ಇಲ್ಲಿ ಅರ್ಧ ಗಂಟೆ ಆಗುತ್ತೆ. ಸೊ ಈ ಎಂಟ್ರಿಯಿಂದ ನಾನೀಗ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬರುತ್ತಾರೆ, ಒಂದು ಭರವಸೆಯೊಂದಿಗೆ. ಅಮ್ಮ ನಮ್ಮ ಎಲ್ಲ ಬೇಡಿಕೆಯನ್ನು ಈಡೇರಿಸುತ್ತಾಳೆ. ಸಾಯಿಶ್ರೀ, ಹಾಯ್ ಕರ್. ಹಾಯ್ ಹಾಯ್. ಇದು ನಮ್ಮ ಕರ್ನಾಟಕದ ಶಕ್ತಿಪೀಠ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇಗುಲ. ನಾವೀಗ ಮೇನ್ ಟೆಂಪಲ್ ಎಂಟರ್ ಆಗ್ತಾ ಇದ್ದೀವಿ. ಬಂದ್ ಮಾಡೋದು. ಯಲ್ಲಮ್ಮ ತಾಯಿಯ ಆಶೀರ್ವಾದ ಸಿಕ್ಕರೆ ಯಾವ ಮನಸ್ಸಿನ ಕೋರಿಕೆ ಆದರೂ ನಿಜವಾಗುತ್ತದೆ. ಸೊ ಫ್ರೆಂಡ್ಸ್, ನಾವು ಈಗ ದರ್ಶನ ಮಾಡಿ ಬಂದ್ವಿ. ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಕೊಡ್ತಾ ಇರಲಿಲ್ಲ, ಆದರೂ ನಾನು ದೇವಿದು ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತಿಳಿಸ್ಬೇಕು ನೀವು ಹೇಗಿತ್ತಂತ ವಿಡಿಯೋ. यहाँ पे कोल्हापुर से आए हैं, पूरा फॅमिली. इनसे बात करते हैं. कसं ताई, तुम्ही दरवर्षी येता इकडं? हो, आम्ही कोल्हापूर वरून आलेलो आहे.
बैठ गया ना 2 मिनिट थांबा 2 मिनिट थांबा थांबा. आम्ही कोल्हापूरवरून आलेलो आहोत. यंदा आमचं यात्रेचं 50वं वर्ष आहे, सुवर्ण महोत्सवी वर्ष आहे. त्या निमित्तानं हे सगळं घाट घातलेलं आहे दरवर्षी. हा, आम्ही एक फॅमिली म्हणजे कोल्हापुरातली भरपूर ठिकाणावरून आम्ही सगळे एकत्र येतो. विनस कॉर्नर रेणुका भक्त मंडळ म्हणून आमचं मंडळ आहे. कसं वाटतं इकडे येऊन तुम्हाला? खूप छान. आम्ही दरवर्षी नेमाने येतो. हो हो, अगदी. आमच्या कोल्हापूरकरांचं आराध्य दैवत आहे ते. ओके, थँक्यू. ಇದು ಶ್ರೀ ಪರಶುರಾಮ ಭಗವಾನನ ಗುಡಿ. ಪರಶುರಾಮ ಸ್ವಾಮಿ ಯಾರು ಗೊತ್ತಾ ನಿಮಗೆ? ಇವರು ವಿಷ್ಣು ಭಗವಾನನ 6ನೇ ಅವತಾರ. ಇವರು ರೇಣುಕಾದೇವಿಯ ಮಗನಾಗಿದ್ದರು. ಬ್ರಾಹ್ಮಣ ಜನ್ಮ, ಕ್ಷತ್ರಿಯ ಶೌರ್ಯ, ಶಿವನ ಭಕ್ತ, ಅಧರ್ಮಕ್ಕೆ ವಿರೋಧವಾಗಿ ನಿಂತ ಯೋಧ, ಅಮರ ಅವತಾರ, ಇಂದಿಗೂ ಜೀವಂತ ಅಂತ ನಂಬಿಕೆ. ಈಗ ನಾನು ಪರಶುರಾಮ ಭಗವಾನನ ಗುಡಿ ಒಳಗಡೆ ಹೋಗ್ತಾ ಇದ್ದೇನೆ. ದರ್ಶನ ಆದವ್ರು ಮುನ್ನಡ್ರಿ, ಬಡ ಬಡ. घेऊ नको तो काय करत नाही तुला. आणाय करता हे करा. अरे ನೀವು ಬರ್ತೀರಿ ಕ್ಯಾಮ್ರಾ ನೋಡೋರ. ಜನರು ಇಲ್ಲಿ ಯಾಕೆ ನೃತ್ಯ ಮಾಡುತ್ತಾ ಬರ್ತಾರೆ ಗೊತ್ತಾ? ಎಲ್ಲಮ್ಮ ತಾಯಿಗೆ ಉತ್ಸವ ಅಂದರೆ ಡೊಳ್ಳು, ತಾಳ, ಮೇಳ ಆಕೆಗೆ ತುಂಬ ಖುಷಿ. ಆದ್ದರಿಂದ ತಮ್ಮ ಹರಿಕೆ ನೆರವೇರಿದ ಮೇಲೆ ಎಲ್ಲರೂ ಒಂದಾಗಿ ತಾಯಿಗೆ ನೃತ್ಯ ಮಾಡುತ್ತಾ ಬರ್ತಾರೆ. ಕೊಲ್ಲಾಪುರದಿಂದ ಬಂದ ಭಕ್ತರಿಗೆ ಎಲ್ಲಮ್ಮ ತಾಯಿಯೊಂದಿಗೆ ಬಹಳ ಬಲವಾದ ಬಾಂಧವ್ಯ ಇದೆ. ಕೆಲವರಿಗೆ ಹೀಗೆ ನೃತ್ಯ ಮಾಡುತ್ತಾ ಅವರ ದೇಹಕ್ಕೆ ಭಾವ ಬರುತ್ತೆ ಅಂತ ನಂಬಿಕೆ. ಭಕ್ತಿ ತುಂಬಿ ತಾಯಿಯ ನೆನಪು ಬಂದರೆ ಮನಸ್ಸು, ದೇಹ ಎಲ್ಲವೂ ತಾಯಿಗೆ ಅರ್ಪಿತ ಆಗುತ್ತದೆ. ಆ ಭಾವದಲ್ಲಿ ನಟನೆ, ರೋದನ ಇದೆಲ್ಲವೂ ದೇವರ ದಯೆ ಅಂತ ಭಕ್ತರು ನಂಬ್ತಾರೆ.
ಈ ಹಳದಿ ಕುಂಕುಮ ಯಲ್ಲಮ್ಮ ತಾಯಿಯ ಶಕ್ತಿಯ ಸಂಕೇತ. ಹರಿಕೆ ನೆರವೇರಿದಾಗ ಭಕ್ತರು ಭಂಡಾರ ಹಿಡಿದು ಉತ್ಸವ ಮಾಡ್ತಾರೆ. ಇದು ರಕ್ಷೆ, ಸೌಭಾಗ್ಯ, ಶಾಂತಿ ಕೊಡುತ್ತೆ ಅಂತ ನಂಬಿಕೆ. ಆದ್ದರಿಂದ ಡೊಳ್ಳು ತಾಳಕ್ಕೆ ಕುಂಕುಮ ಎಸೆದು ಭಕ್ತಿ ಆಚರಿಸುತ್ತಾರೆ. स्टोरी मी सांगतो दमस्तो. ನಾನು ಈಗ ಸೌದತ್ತಿಯಿಂದ ಸ್ವಲ್ಪ ಮುಂದೆ ಜೋಗುಳ ಸತ್ಯಮ್ಮ ದೇವಿ ದೇಗುಲಕ್ಕೆ ಬಂದಿದ್ದೇನೆ. ಗ್ರಾಮದ ರಕ್ಷಕಿ, ಭಕ್ತರ ಶಕ್ತಿ ಇವಳೇ ನಮ್ಮ ತಾಯಿ. ಇಲ್ಲಿ ಬರುವವರು ತಮ್ಮ ನೋವು, ಕಷ್ಟ ತಾಯಿಗೆ ಹೇಳ್ತಾರೆ ಮತ್ತು ತಾಯಿ ಆ ನೋವನ್ನು ಸಂತೋಷವನ್ನಾಗಿ ಮಾಡುತ್ತಾಳೆ. ಜೋಗುಳ ಬಾವಿಯಲ್ಲಿ ಇರುವ ಈ ನೀರಿನ ಹೊಂಡ ಇದು ಸಾಮಾನ್ಯ ಅಲ್ಲ. ಭಕ್ತರು ನಂಬೋದು ಏನೆಂದರೆ ಇಲ್ಲಿ ಇರುವ ನೀರು ತಾಯಿಯ ಕೃಪೆ ಮತ್ತು ರಕ್ಷಣೆಯ ಸಂಕೇತ. ಯಾರು ಮನಸ್ಸಿನಲ್ಲಿ ಏನಾದರೂ ಸಂಕಟ ಇದ್ದರೂ ಈ ನೀರಿಗೆ ಕೈ ಮುಟ್ಟಿದರೆ ತಾಯಿ ಆ ನೋವನ್ನು ತೀರಿಸುತ್ತಾಳೆ ಅಂತ ಭಕ್ತಿ. ಅದಕ್ಕಾಗಿಯೇ ಈ ಬಾವಿಯನ್ನು ಪವಿತ್ರ ಅಂತ ಭಕ್ತರು ಗೌರವಿಸುತ್ತಾರೆ. ಈಗ ನಾನು ಜೋಗುಳ ಬಾವಿಯ ಸತ್ಯಮ್ಮ ದೇವಿಯ ದರ್ಶನ ಮಾಡಲು ಹೋಗ್ತಾ ಇದ್ದೇನೆ. ಬನ್ನಿ ಗೆಳರೆ, ನೀವು ಕೂಡ ದರ್ಶನ ಮಾಡಿ. ಸೊ ನಾವೀಗ ಡೈರೆಕ್ಟ್ ಎಂಟ್ರಿ 50 ರೂಪೀಸ್ದು ಕೊಟ್ಟು ಬಂದಿದ್ದೀವಿ. ಶ್ರೀ ನಾಗರಾಜ ಪ್ರಸನ್ನ ನಾಗದೇವತೆ. ಶ್ರೀ ಸತ್ಯಮ್ಮ ದೇವಿ ಪ್ರಸನ್ನ
ಸತ್ಯಮ್ಮ ತಾಯಿ ನಂಬಿಕೆ ಇಟ್ಟವರೆಲ್ಲರ ಜೊತೆ ಎಂದಿಗೂ ಇದ್ದಾಳೆ. ತಾಯಿಯ ದರ್ಶನ ಮಾಡಿದೊಡನೆ ಮನಸ್ಸು ಹಗುರ, ಹೃದಯ ಭರವಸೆಯಿಂದ ತುಂಬಿ ಹೋಗುತ್ತದೆ. ತುಂಬ ಜನ ನನಗೆ ಕನ್ನಡದಲ್ಲಿ ಲಾಗ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ನಾನು ಇಲ್ಲಿಗೆ ಬಂದು ಈ ಲಾಗ್ ಪೂರ್ಣ ಕನ್ನಡದಲ್ಲಿ ಮಾಡಿದ್ದೇನೆ. ಈಗ ನೋಡೋಣ ನಮ್ಮ ಕನ್ನಡಿಗರು ಎಷ್ಟು ಸಪೋರ್ಟ್ ಕೊಡ್ತಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ದಾಂಡೇಲಿ ಭಾई ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. बस दोस्तों, आज का हमारा ये सौदत्ती का रेणुका यल्लम्मा देवी का लॉग यहीं पर ख़त्म होता है. आप भी यहाँ पर विज़िट कीजिए, बहुत ही पवित्र स्थल है. और वीडियो पसंद आया तो लाइक कीजिए और कमेंट करके बताइए आपका अभिप्राय, आप यहाँ पर कब आए थे. मिलते हैं अगले लॉग में. थैंक यू भैया. हाँ जी नमस्ते. मस्त है आपका पूरा कैंप एरिया, बहुत ही अच्छा लगा हमको, पूरा हाँ जी. घूम के आए. हाँ जी, आप यहाँ पे कितने साल से हो? मैं 2000 साल से इधर आया. 2000 से इधर ही हो आप? हाँ. बहुत अच्छा है. कैसा लगता है आपको यहाँ पे रहने, कर्नाटक इंडिया में? हाँ बहुत अच्छा है. आदमी लोग जो इधर रिलेशनशिप हम लोग बहुत अच्छे चल रहे हैं. दोस्ती जैसा है ना.